ಸಭೆಯನ್ನು ಕರೆದಿದ್ದಾರೆ. ನಾನು ಶಾಸಕರು ಮತ್ತು ತಾಲೂಕು ದಂಡಾಧಿಕಾರಿಗಳು ಹಾಗೂ ಈ ಪೂರ್ವಭಾವಿ ಸಭೆ ಆಯೋಜಕರು ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಕೆಂಪೇಗೌಡ ಅನ್ನೋರು ಬರೀ ಗೌಡ ಅನ್ನೋ ಹೆಸರು ಬಿಟ್ಟರೆ ಒಕ್ಕಲಿಗರಿಗೆ ಏನೂ ಮಾಡಿಲ್ಲ. ಬೆಂಗಳೂರು ನಾಡು ಕಟ್ಟಿದಂತಹ ದೊರೆ ಕೆಂಪೇಗೌಡರು ಎಲ್ಲ ಜನಾಂಗಕ್ಕೂ ಒಂದೊಂದು ಪೇಟೆ ಅಂತ ನಿರ್ಮಾಣ ಮಾಡಿದ್ದಾರೆ, ಒಕ್ಕಲಿಗರನ್ನು ಬಿಟ್ಟು. ಆದ್ದರಿಂದ ಎಲ್ಲರೂ ಸೇರಿ ಜಯಂತಿನ ಮಾಡಬೇಕಾಗಿತ್ತು. ಈಗ ಇಲ್ಲಿ ಏನಾಗ್ತಾ ಇದೆ, ಒಂದು ಜಯಂತಿ ಮಾಡಬೇಕಾದ್ರೆ ಒಂದು ಜನಾಂಗಕ್ಕೆ ಸೀಮಿತ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಮುಂದಕ್ಕಾದರೂ ಬದಲಾವಣೆ ಮಾಡಿ. ಒಂದು ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತಂದರೆ ಬರೀ SC ST ಸಮುದಾಯಗಳನ್ನ ಮಾತ್ರ ಕರೆದು ಸಭೆ ಮಾಡೋದು ಬೇಡ. ಅಂಬೇಡ್ಕರ್ SC ST ಮಾತ್ರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಬ್ಬ ಒಕ್ಕಲಿಗರಿಗೂ ಮಾಡಿಕೊಟ್ಟಿದ್ದಾರೆ, ಬ್ರಾಹ್ಮಣರಿಗೂ ಮಾಡಿಕೊಟ್ಟಿದ್ದಾರೆ, ಎಲ್ರಿಗೂ ಮಾಡಿಕೊಟ್ಟಿದ್ದಾರೆ. ಅವ್ರ ಸಭೆಗಳನ್ನ ಎಲ್ಲರೂ ಸಾಮರಸ್ಯದಿಂದ ಅಣ್ತಮ್ಮಂದ್ರಂತೆ ಹೋಗೋದಕ್ಕೆ ಬಿಡಿ. ಒಂದೊಂದು ಜನಾಂಗಕ್ಕೆ ಒಬ್ಬೊಬ್ಬರನ್ನ ಫಿಕ್ಸ್ ಮಾಡಿ ಒಕ್ಕಲಿಗರು ಕೆಂಪೇಗೌಡ ಜಯಂತಿ ಮಾಡಬೇಕು, SC STಗಳು ಅಂಬೇಡ್ಕರ್ ಜಯಂತಿ ಮಾಡಬೇಕು, ಕುರುಬರು ಕನಕ ಜಯಂತಿ ಮಾಡಬೇಕು ಅನ್ನೋದನ್ನು ಬಿಟ್ಟು ಎಲ್ಲರೂ ಎಲ್ಲ ಜನಾಂಗಗಳನ್ನು ಸೇರಿ ಒಂದು ಕಾರ್ಯಕ್ರಮ ಮಾಡುವಂಥ ರೂಪಿಸ್ಬೇಕು ಅಂತೇಳಿ ಏನು ಕೆಂಪೇಗೌಡ ಜಯಂತಿಯನ್ನು ಮುಂದೂಡ್ಕೊಂಡು ಬರ್ತಾ ಇದ್ದಾರೆ ವರ್ಷನೂ. ಈ ವರ್ಷ ಆದರೂ ಸ್ವಲ್ಪ ಅದ್ದೂರಿಯಾಗಿ ಮಾಡಿ ಕಾರ್ಯಕ್ರಮವನ್ನು ಮೂಡಲಬಾಗಿಲಿಂದ ನಾಡಿಗೆ ತೋರಿಸ್ಬೇಕು ಅಂತೇಳಿ ನಮ್ಮ ಕೆಂಪೇಗೌಡರದ್ದು ಏನು ವೀರಭದ್ರ ನಗರದಲ್ಲಿ ಇತಿಹಾಸ ಓದ್ದೆ ನಾನು ಮೊನ್ನೆ. ವೀರಭದ್ರ ನಗರದಲ್ಲಿರೋ ದೇವಸ್ಥಾನ ಬೆಟ್ಟದ ಮೇಲಿರೋ ದೇವಸ್ಥಾನ ಕಟ್ಟಿಸಿರೋದು ಕೆಂಪೇಗೌಡರು. ಏನು ಕಂಚಿಯಿಂದ ಬರಬೇಕಾದ್ರೆ ಇಲ್ಲಿ ಉಳ್ಕೊಂಡು ಸುಮಾರು ದಿನ ಅಲ್ಲಿ ಉಳ್ಕೊಂಡು ಆಮೇಲೆ ಅವ್ರು ಹೋಗಿರೋವಂಥದ್ದು ಇತಿಹಾಸದ ಒಂದು ಪುಸ್ತಕದಲ್ಲಿ ನಾನು ಓದಿದೆ. ಆದ್ದರಿಂದ ಇಲ್ಲಿ ಮುಳಬಾಗಲು ಕೂಡ ಕೆಂಪೇಗೌಡರ ಸಂಬಂಧ ಇದೆ. ಅವರ ಒಂದು ಜಯಂತಿನ ಇಲ್ಲಿ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನನ್ನ ಸಲಹೆಯನ್ನು ಕೊಟ್ಟೆ ಅದನ್ನು ಮುಗಿಸ್ತೇನೆ.